ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಮೈಸೂರು ಟು ಡೆಲ್ಲಿ ಪ್ರವಾಸನ ಕಂಪ್ಲೀಟ್ ಮಾಡಿ ಮತ್ತೆ ನಾವು ಮೈಸೂರಿಗೆ ಬಂದು ತಲುಪಿದ ಸಂದರ್ಭ, ಯಾರ್ಯಾರು ನಮ್ಮನ್ನ ವೆಲ್ಕಮ್ ಮಾಡಿದರು, ಖುಷಿ ಹೇಗೆ ಪಟ್ಟರು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ. ನಾವು ಮಹಿಳಾ ದಿನಾಚರಣೆಯ ದಿನ ಬಂದ್ವಿ. ಬರೋಕ್ಕಿಂತ ಮುಂಚೆ ಪಾಪ ಒಂದು 2-3 ದಿನ ಮುಂಚೆನೇ ಕಾಲ್ ಮಾಡಿ ಕೇಳಿದ್ರು ಇವರೆಲ್ಲ ಯಾವಾಗ ಬರ್ತೀರಾ ಅಂತ. ನಾವು ಇಂಥ ದಿನ ಬರ್ತೀವಿ, ಇವತ್ತೇ ಬರ್ತೀವಿ, ನಾಳೆನೇ ಬರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲ, ನೀವು ಕರೆಕ್ಟಾಗಿ ಬರ್ತಿದ್ದಂಗೆ ಹೇಳಿ ಅಂದ್ಬಿಟ್ಟು 1 ಅವರ್ ಮುಂಚೆ ಕೇಳಿಕೊಂಡು ಅಷ್ಟರಲ್ಲೇ ರೆಡಿ ಮಾಡಿಕೊಂಡು ಬಂದು ನಿಂತಿದ್ರು. ನಮಗೆ ಸ್ವೀಟ್ನ ತಿನ್ನಿಸಿ, ಪ್ಲಾಂಟ್ನ ಕೊಟ್ಟು, ಶಾಲ್ನ ಹೊಸಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಎಲ್ಲರೂ ಶುಭಾಶಯನ ತಿಳಿಸಿದ್ರು. ತುಂಬಾ ಖುಷಿಪಟ್ಟರು. ಅಚೀವ್ಮೆಂಟ್ ಮಾಡಿರೋದು ಸುಲಭ ಅಲ್ಲ ಅಂತ ಹೇಳಿದ್ರು. ಮೈಸೂರಿಂದ ಫಸ್ಟ್ ಟೈಮ್ ಹೋಗಿ ನೀವು ಇಷ್ಟು ಅಚೀವ್ಮೆಂಟ್ ಮಾಡ್ಕೊಂಡು ಬಂದಿದ್ದೀರಲ್ಲ, ನಮ್ಮ ಮೈಸೂರಿಗೇ ಖುಷಿ ಅಂತ ಹೇಳಿದರು. ಆಮೇಲೆ ನಾವಿರೋ ಗ್ರಾಮಕ್ಕೆ ಬಂದ್ವಿ. ನಾವು ಡೆಲ್ಲಿ ತಲುಪ್ತಿದ್ದಂಗೆ ನಮ್ಮ ಬ್ಯಾನರ್ನೆಲ್ಲ ಹಾಕಿ ಅವರು ಕೂಡ ಅವ್ರ ಖುಷಿನ, ಅವ್ರನ್ನ ನಮ್ಮ ಮೇಲಿರೋ ಪ್ರೀತಿನ ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ರಾಕೇಶ್ ಅವರು ನಾವು ಬರೋ ಮುಂಚೆನೇ ಪಟಾಕಿನೆಲ್ಲ ರೆಡಿ ಮಾಡಿಕೊಂಡು ನಾವು ಬರ್ತಿದ್ದಂಗೆ ಸ್ವಾಗತ ಮಾಡಿ ಪಟಾಕಿನ ಹರಿಸಿದ್ರು. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದರೆ ನಾವು ಯಾರಿಗೂ ಕೂಡ ಹೇಳಿರಲಿಲ್ಲ. ನಮ್ಮ ಹಸ್ಬೆಂಡ್ಗಾಗಿರ್ಬೋದು, ದೀಪಿಕಾ ಅವ್ರಿಗಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಲಿ ಬೇರೆಯದಲ್ಲೇ ಅವ್ರಿಗೆಲ್ಲ ಇಷ್ಟ ಇರಲಿಲ್ಲ. ನಾನು ಮತ್ತು ರೇವಣ್ಣ ಅವರು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದೀವಿ, ನಾವು ಹಾಕೋತಾ ಇದ್ವಿ. ಸಮೃದ್ಧಿ ವಾರ್ತೆಯವರು ಕೂಡ ನಮ್ಮ ಬಗ್ಗೆ ಬರೆದಿದ್ರು, ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ಪ್ರಜಾಸತ್ಯದವರು ಕೂಡ ಹಾಕ್ಕೊಂಡಿದ್ರು, ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ನಮ್ಮ ಫ್ರೆಂಡ್ಸು ನಾವು ಹೋಗಿ ಬಂದಿರೋ ಫೋಟೋನ ಗಿಫ್ಟ್ ಮಾಡಿದ್ರು, ತುಂಬ ಅವರು ಖುಷಿಪಟ್ಟರು. ನಮ್ಮ ಬೆಸ್ಟೀಸ್ ಗ್ರೂಪ್ಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರು ನಮ್ಮ ಫ್ರೆಂಡ್ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು, ಅವತ್ತೇ ಕರೆದು ಈ ಥರ ನೀವು ಅಚೀವ್ಮೆಂಟ್ ಮಾಡಿರೋದು ತುಂಬ ಖುಷಿ ಆಯಿತು ಅಂತ ಹೇಳಿ ನಮ್ಮನ್ನ ಗಿಫ್ಟ್ ಮಾಡಿ ಅವರು ಕೂಡ ನಮ್ಮ ಬಗ್ಗೆ ತುಂಬಾ ಖುಷಿಪಟ್ಟರು. ನೋಡ್ತಾ ಇರ್ಬೋದು ಎಲ್ರಿಗೂ ಎಷ್ಟು ಖುಷಿ ಇದೆ ಅಂತ. ಇದೇ ರೀತಿ ನಮ್ಮ ಮುಂದಿನ ಪ್ರಯಾಣಕ್ಕೂ ಸಪೋರ್ಟ್ ಮಾಡಿ, ನಮ್ಮ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತೋದನ್ನ ಮರಿಬೇಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.